ಮಂಗಳೂರಿನ ಬಂಟ್ವಾಳದಲ್ಲಿ ನಕಲಿ ಇಡಿ ದಾಳಿ ಮಾಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶಫೀರ್ ಬಾಬು ಒಂದೊಂದೇ ಖತರ್ನಾಕ್ ಕಹಾನಿಗಳು ಬೆಳಕಿಗೆ ಬರ್ತಾ ಇದ್ದಾವೆ. ನೋಡಿ, ಬಿಡಿ ಉದ್ಯಮಿ ಮನೆ ಮೇಲೆ ಇಡಿ ದಾಳಿ ಆಗಿತ್ತು. ಅಂದರೆ ನಕಲಿ, ಇದು ಫೇಕು. ಆ ಸಂದರ್ಭದಲ್ಲಿ 30 ಲಕ್ಷ ರೂಪಾಯಿ ಇವರು ವಶಪಡಿಸ್ಕೊಂಡಿದ್ರು. ಅಂದರೆ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಈಗ ಅದನ್ನು ಪೊಲೀಸರು ಭೇದಿಸಿದ್ದಾರೆ. ಬಟ್ ಈಗ ಈ ಕೇರಳದ ಕೊಡಂಗುಲೂರು ಠಾಣೆಯ ASI ಇದಾನಲ್ವಾ, ಏನೋ ಶಫೀರ್ ಬಾಬು, ಅವನ ಒಂದೊಂದೇ ಕಹಾನಿಗಳು ಬಯಲಾಗ್ತಾ ಇದೆ. ಐಷಾರಾಮಿ ಜೀವನಕ್ಕಾಗಿ ಕಳ್ತನಕ್ಕೆ ಸ್ಕೆಚ್ ಆಗ್ತಾ ಇದ್ದ ಇವನು. 9 ವರ್ಷಗಳ ಹಿಂದೆ ಶಫೀರ್ ಬಾಬು ವಿರುದ್ಧ ಕಳ್ತನ ಕೇಸ್ ದಾಖಲಾಗಿತ್ತು. ಕೇರಳದಲ್ಲಿ ಮನೆಯೊಂದರ ಮೇಲೆ ದಾಳಿ ಮಾಡಿದಾಗ ಚಿನ್ನದ ಉಂಗುರ ಕಳ್ತನದ ಆರೋಪ ಇದೆ. 2016 ಫೆಬ್ರವರಿಯಲ್ಲಿ ಕೊಡಗಲೂರು ಠಾಣೆಯಲ್ಲಿ ASI ಆಗಿದ್ದಾಗ ಈ ಕೃತ್ಯ ಮಾಡಿದ್ದ ಇವನು. ಪ್ರಕರಣವೊಂದರ ಆರೋಪಿ ಶ್ರೀಜಿತ್ ಎಂಬಾತನ ಮನೆಗೆ ಇವರು ದಾಳಿಯನ್ನು ಮಾಡಿದ್ರು. ಮನೆಯಲ್ಲಿ ಆರೋಪಿಯ ತಾಯಿ ಮಾತ್ರ ಇದ್ದದ್ದನ್ನು ಗಮನಿಸಿ ಉಂಗುರ ಕಳುವು ಮಾಡಿದ್ರು ಅನ್ನುವಂಥ ಆರೋಪ ಪ್ರಸ್ತುತ ಕೇರಳದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ ಈ ಪ್ರಕರಣ. ಸದ್ಯ ಆರೋಪಿ ಶಫೀರ್ ಬಾಬುವನ್ನು ಅಮಾನತು ಮಾಡಿದೆ ಕೇರಳ ಪೊಲೀಸ್ ಇಲಾಖೆ. ನೋಡಿ, ಶಫೀರ್ ಬಾಬು ಕ್ರೈಮ್ ಹಿಸ್ಟ್ರಿ ಕೆದಕೋಕೆ ಕೇರಳ ಪೊಲೀಸ್ ಇಲಾಖೆ ಈಗ ಮುಂದಾಗಿದೆ. ಇನ್ನು ಮೊನ್ನೆ ಬಂಟ್ವಾಳದಲ್ಲಿ ನಕಲಿ ಇಡಿ ದಾಳಿ ಆಯಿತು. ಆ ಸಂದರ್ಭದಲ್ಲಿ ಇವನು ಶಫೀರ್ ಬಾಬು, ಇವನೇ ನೋಡಿ, ಇವನೇ ಮೇನ್ ಕಿಂಗ್ ಪಿನ್ ಇವನು. ಉಳಿದಂಥವರು ಆತನ ಗ್ಯಾಂಗ್ ಕಟ್ಕೊಂಡು ಬರೀ ಇದೆ. ಅಂದರೆ ಮುಂದೆ ಹುಡುಗರನ್ನ ಬಿಟ್ಟು ಅವರಿಗೆ ಇಷ್ಟು ಕೊಡ್ತೀನಿ, ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಒಂದು ಗ್ಯಾಂಗ್ ಕಟ್ಕೊಂಡು ಇವನೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದ. ಐಷಾರಾಮಿ ಜೀವನ ನಡೆಸಲಿಕ್ಕೆ ಅಂಥೇಳಿ ಈ ಸ್ಕೆಚ್ಗಳನ್ನು ಹಾಕಿ ಕೊಡ್ತಾ ಇದ್ದ. ಅಂದರೆ ASI ಆಗಿ ಅವನು ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 9 ವರ್ಷಗಳ ಹಿಂದೆಯೇ ಇವನ ವಿರುದ್ಧ ಕಳ್ಳತನದ ಪ್ರಕರಣ ದಾಖಲಾಗಿತ್ತು. ಒಂದೊಂದೇ ಆತನ ಕ್ರೈಮ್ ಹಿಸ್ಟ್ರಿಗಳು ಇದೀಗ ಬಯಲಾಗ್ತಾ ಇದ್ದಾವೆ. ಇನ್ನು ನಮ್ಮ ಮಂಗಳೂರಿನ ಪೊಲೀಸರು ಕೂಡ ಈ ಪ್ರಕರಣವನ್ನು ಭೇದಿಸುವಲ್ಲಿ ಸಕ್ಸಸ್ ಆಗಿದ್ದರು. 2016 ಫೆಬ್ರವರಿಯಲ್ಲಿ ಕೊಡಗನೂರು ಠಾಣೆಯಲ್ಲಿ ASI ಆಗಿದ್ದಾಗ ಆ ಕೃತ್ಯವನ್ನು ಮಾಡಿದ್ದ ಇವನು. ಅಂದರೆ ಒಂದು ಬರೀ ಐಷಾರಾಮಿ ಜೀವನ, ಸಾಲ ಸೋಲ ಮಾಡಿಕೊಳ್ತಿದ್ದ. ಆ ಸಾಲವನ್ನು ತೀರಿಸಲಿಕ್ಕೆ ಅಂತ ಹೇಳಿ ಈ ರೀತಿ ಕಳ್ಳತನವನ್ನು ಮಾಡ್ತಾ ಇದ್ದ, ನಕಲಿ ದಾಳಿಯನ್ನು ಮಾಡ್ತಾ ಇದ್ದ. ಅಂದರೆ ನಕಲಿ ಸೋಗನ್ನು ಹಾಕ್ಕೊಂಡು, ನಾವು IT ಅಧಿಕಾರಿಗಳು, ನಾವು ED ಅವರು, ನೀವು ಆದಾಯವನ್ನು ಕಟ್ಟಿಲ್ಲ, ನೀವು ಆದಾಯಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಗಳಿಸಿದ್ದೀರಿ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಖ್ಯಾತ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಂಥವ್ರನ್ನ ರೇಡ್ ಮಾಡ್ತಾ ಇದ್ದ, ಅಂಥವ್ರ ಮನೆ ಮೇಲೆ. ಹಾಗಾಗಿ ಅವರು ಈತನ ಹಾವಭಾವ ಮತ್ತು ಈತನ ಮಾತಾಡೋದನ್ನು ನೋಡಿ ಭಯಗೊಂಡು ಹಣವನ್ನು ಕೊಡ್ತಾಯಿದ್ರು. ಜೊತೆಗೆ ಈತ ಎಸ್ಕೇಪ್ ಆಗ್ತಾ ಇದ್ದ ತಮ್ಮ ತಂಡದೊಂದಿಗೆ. ಈಗ ಶ್ರೀಜಿತ್ ಎಂಬಾತನ ಮನೆ ಮೇಲೂ ಕೂಡ ಈ ಶಫೀರ್ ಬಾಬು, ಈತ ದಾಳಿಯನ್ನು ಮಾಡಿದ್ದ. ಮನೆಯಲ್ಲಿ ಆರೋಪಿಯ ತಾಯಿ ಮಾತ್ರ ಇದ್ದುದನ್ನು ಗಮನಿಸಿ ಉಂಗುರ ಕಳುವನ್ನು ಮಾಡಿದ್ದ ಅನ್ನುವಂಥ ಆರೋಪ ಇವನ ಮೇಲಿದೆ. ಕೇರಳದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಆ ಪ್ರಕರಣ ಇದೆ. ಈಗ ಶಫೀರ್ ಬಾಬುನನ್ನು ಕೇರಳ ಪೊಲೀಸ್ ಇಲಾಖೆ ಅಮಾನತು ಮಾಡಿದೆ. ಈಗ ಅವನ ಕಂಪ್ಲೀಟ್ ಆದಂತಹ ಹಿಸ್ಟ್ರಿಯನ್ನು, ಈ ಹಿಂದೆ ಏನೆಲ್ಲ ಮಾಡಿದ್ದಾನೆ, ಆತನ ಅಪರಾಧ ಕೃತ್ಯಗಳನ್ನು ಹೆಕ್ಕಿ ತೆಗಿತಾ ಇದ್ದಾರೆ ಕೇರಳದ ಪೊಲೀಸರು. ಯಾಕಂದರೆ ಸಹಜವಾಗಿ ಇವಂಗೆ ಎಲ್ಲ ಗೊತ್ತಿರುತ್ತೆ, ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದಾಗಿ ಯಾವ ಥರದ ಕೇಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಅದರಿಂದ ಬಚಾವಾಗಬೇಕು ಅನ್ನೋದನ್ನು ಇವನು ಅರಿತಿದ್ದ. ಹಾಗಾಗಿ ಯುವಕರನ್ನು ಈತ ಬಳಕೆ ಮಾಡ್ಕೊಳ್ತಿದ್ದ. ಯಾರೆಲ್ಲ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೋ, ನಿರುದ್ಯೋಗಿಗಳಿದ್ದಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಪ್ಲ್ಯಾನ್ನ ಹೇಳಿಕೊಟ್ಟು ಎಲ್ಲ ವಾಹನಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ಇದೇ ರೀತಿಯಾಗಿ ಮಾತಾಡಬೇಕು, ಹೀಗೆ ಅಲ್ಲಿ ನೀವು ವರ್ತಿಸಬೇಕು, ನಕಲಿ ID ಕಾರ್ಡು ಎಲ್ಲ ಇವನೇ ಸಪ್ಲೈ ಮಾಡಿಕೊಡ್ತಾ ಇದ್ದ. ಅದಾದ ಮೇಲೆ ಈ ನಕಲಿ ಇಡಿ ದಾಳಿ ಪ್ರಕರಣವನ್ನು ಕೆದಕಿದಾಗ ಆತ ಸಿಕ್ಕಾಕೊಂಡಿದ್ದ. ಈಗ ಒಂದೊಂದೇ ಪ್ರಕರಣಗಳು ಬಯಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ. ಈಗ ನಕಲಿ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಶಫೀರ್ ಬಾಬು ಏನಿದ್ದಾನೆ, ಆತನ ಒಂದೊಂದೇ ಕರಾಳ ಮುಖಗಳು ಬಯಲಾಗ್ತಾ ಇದೆ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದಾಗಿ ಈ ಕ್ರೈಮ್ ಹೇಗಾಗುತ್ತೆ, ಹೇಗೆ ಬಚಾವಾಗ್ಬೋದು ಎಲ್ಲವನ್ನು ಅರಿತುಕೊಂಡು ಇವನು ಯುವಕರನ್ನ ಬಳಸ್ಕೊಂಡು ಪ್ಲ್ಯಾನ್ ಮಾಡಿ, ಸ್ಕೆಚ್ ಮಾಡಿ ಇವೆಲ್ಲ ದಾಳಿಗಳನ್ನು ಮಾಡಿಸ್ತಾ ಇದ್ನ. ಹಾಗಾದರೆ ಇವನ ಕ್ರೈಮ್ ಹಿಸ್ಟ್ರಿ ನೋಡೋದಾದರೆ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ?
ಪ್ರಭು, ನಿಜಕ್ಕೂ ಕೂಡ ಈ ಪ್ರಕರಣ ಏನಿದೆ ಜನವರಿ 3ರಂದು ನಡೆದಿತ್ತು. ಆದರೆ ಇದು ತಾರ್ಕಿಕ ಅಂತ್ಯವನ್ನ ನಿನ್ನೆ ಮೊನ್ನೆ ಪಡೆದಿರುವಂತದ್ದು. ಅದು ಕೂಡ ಕೇರಳದ ಪೊಲೀಸ್ ಅಧಿಕಾರಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶಫೀರ್ ಬಾಬು ಅನ್ನುವಂತ ಆತನ ಬಂಧನದ ಬಳಿಕ, ಅಂದ್ರೆ ಒಬ್ಬ ಪೊಲೀಸ್ ಕಳ್ಳನಾದ್ರೆ ಯಾವ ತರ ಎಲ್ಲ ಸಂಕಷ್ಟ ಎದುರಾಗುತ್ತೆ, ಎಂತ ಖತರ್ನಾಕ್ ರಾಬರಿಗಳೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಈ ಪ್ರಕರಣನೇ ಸಾಕ್ಷಿ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಅಲ್ಲಿ ಹೋಗಿ ಅವರು ದರೋಡೆಯನ್ನ ಮಾಡ್ತಾರೆ. ದರೋಡೆಯನ್ನ ಮಾಡಿದ ಬಳಿಕ ಯಾರು ಮಾಡಿದ್ರು, ಅವ್ರು ಎಲ್ಲಿ ಹೋದ್ರು, ಏನು ಯಾವುದು ಕೂಡ ಮಾಹಿತಿ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಪೊಲೀಸರ ರೀತಿಯಲ್ಲಿ ಕಳ್ಳರು ಕೂಡ ಯೋಚನೆಯನ್ನ ಮಾಡಿದ್ರು. ಆ ಡೈರೆಕ್ಷನ್ ಅನ್ನ ಕೊಟ್ಟಿದ್ದು ಇದೇ ಶಫೀರ್ ಬಾಬು. ಈತ ಮೂಲತಃ ಏನು ಕೇರಳ ಇದೆ, ಕೇರಳದ ತ್ರಿಶೂರು ಜಿಲ್ಲೆಯ ಒಂದು ಪೊಲೀಸ್ ಠಾಣೆಯಲ್ಲಿ ASI ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಒಳ್ಳೆ ಸಂಬಳ ಇತ್ತು ಈತನಿಗೆ. ಸಂಬಳ ಇದ್ರೂ ಕೂಡ ಐಷಾರಾಮಿ ಜೀವನದ ಹಿಂದೆ ಬಿದ್ದು ಈತ ಈ ರೀತಿ ದರೋಡೆಗಳಿಗೆಲ್ಲ ಸ್ಕೆಚ್ ಹಾಕ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಬಯಲಿಗೆ ತಂದಂತಹ ಮಂಗಳೂರು ಪೊಲೀಸರು ಏನಿದ್ದಾರೆ, ಈತ ಇನ್ನೂ ಸಾಕಷ್ಟು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇದರೊಂದಿಗೆ ಕೇರಳ ಪೊಲೀಸರು ಕೂಡ ಈತನನ್ನ ಈಗ ಆತನ ಕರ್ತವ್ಯದಿಂದ ಅಮಾನತುಗೊಳಿಸಿದ್ದಾರೆ ಮತ್ತು ಈತನ ಕ್ರೈಮ್ ಹಿಸ್ಟ್ರಿಯನ್ನ ಕೆದಕೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಶಫೀರ್ ಬಾಬು ವಿರುದ್ಧ ಈ ಹಿಂದೆ ಕೂಡ ಒಂದು ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಅದು 2016ರಲ್ಲಿ ಒಂದು ಪ್ರಕರಣದ ಆರೋಪಿಯ ಮನೆಗೆ ಹೋದಂತ ಸಂದರ್ಭ ಆತ ಅಕ್ರಮವಾಗಿ ದಾಳಿ ಮಾಡಿದ್ದ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆರೋಪಿಯ ಮನೆಯಲ್ಲಿ ಯಾರು ಇರದಿರುವಂತದನ್ನ ಗಮನಿಸಿ ಕೇವಲ ಆತನ ತಾಯಿ ಇದ್ರು. ಆ ಸಂದರ್ಭದಲ್ಲಿ ಇವರು ದಾಳಿಯನ್ನ ಮಾಡಿದ್ರು ಮತ್ತು ಮನೆಯಿಂದ ಒಂದು ನವರತ್ನದ ಉಂಗುರವನ್ನ ಕೂಡ ಕಳವುಗೈದಿದ್ರು. ಅದು ಕೂಡ ಮನೆಯ ಬೀರುವನ್ನ ಒಡೆದು ಹಾಕಿ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಸದ್ಯ ಇದು ಕೇರಳದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ತನಿಖೆಯ ಹಂತದಲ್ಲಿರುವಂತದ್ದು. ಆದರೆ ಈ ಪ್ರಕರಣ ಯಾವಾಗ ಈಗ ಬೆಳಕಿಗೆ ಬಂತೋ, ಈತ ಮತ್ತಷ್ಟು ದರೋಡೆ ಪ್ರಕರಣಗಳಲ್ಲಿ ಶಾಮೀಲಾಗಿರುವಂತದ್ದು ಬಹಳಷ್ಟು ದಟ್ಟವಾಗಿ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬಂಟ್ವಾಳದ ಬೊಳಂತೂರಿನಲ್ಲಿ ಏನು ನಕಲಿ ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ಇವರು ದಾಳಿಯನ್ನ ಮಾಡಿದ್ರು. ಯಾವುದೇ ಸುಳಿವನ್ನ ಕೂಡ ನೀಡದೆ ಇವರು ಪರಾರಿಯಾಗಿದ್ರು. 2 ಕಾರುಗಳಲ್ಲಿ ಬಂದಿದ್ರು ಮತ್ತು ಮನೆಯವರನ್ನ ಕೂಡ ಇವರು ಇಡಿ ಅಧಿಕಾರಿಗಳು ಅಂತ ಬಹಳ ದಟ್ಟವಾಗಿ ನಂಬಿಸಿದ್ರು. ಯಾಕಂದ್ರೆ ಇವರಿಗೆ ಡೈರೆಕ್ಷನ್ ಅನ್ನ ಕೊಟ್ಟಿದ್ದು ಇದೇ ಶಫೀರ್ ಬಾಬು. ಅಂದ್ರೆ ಪೊಲೀಸರು ಯಾವ ತರ ತನಿಖೆ ಮಾಡ್ತಾರೆ ಈ ದರೋಡೆಗಳು ನಡೆದ ಸಂದರ್ಭ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಈತ ಅರಿತುಕೊಂಡಿದ್ದ ಮತ್ತು ಪೊಲೀಸರ ಒಂದು ತನಿಖೆಯ ಹಾದಿಯನ್ನು ತಪ್ಪಿಸುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನ ಮಾಡಿದ್ದ ಮತ್ತು ಈತನ ಸಹಚರರಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಡೈರೆಕ್ಷನ್ ಅನ್ನ ಕೊಟ್ಟಿದ್ದ, ಯಾವ ತರ ತಪ್ಪಿಸಿಕೊಳ್ಬೇಕು ಅನ್ನುವಂಥ ವಿಚಾರವಾಗಿ. ಮತ್ತು ಯಾವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕೇರಳಕ್ಕೆ ಎಂಟ್ರಿಯನ್ನ ಕೊಡ್ತಾರೋ, ಅವರು ಎಂಟ್ರಿ ಕೊಟ್ಟಿರುವಂತಹ ಮಾಹಿತಿಯನ್ನ ಕೂಡ ಇತರ ಆರೋಪಿಗಳಿಗೆ ಆತ ಕೊಟ್ಟಿರ್ತಾನೆ. ಹಾಗಾಗಿ ಪೊಲೀಸರಿಗೂ ಕೂಡ ಇತರ ಆರೋಪಿಗಳನ್ನ ಬಂಧಿಸುವುದು ಅಂತದ್ದು ಬಹಳ ಕಷ್ಟವಾಗುತ್ತೆ. ಆದರೆ ಸ್ಥಳೀಯ ಆರೋಪಿ, ಸ್ಥಳೀಯವಾಗಿ ಸಹಕಾರ ಕೊಟ್ಟಿದ್ದಂತಹ ಸಿರಾಜುದ್ದೀನ್ ಅನ್ನುವಂತಹ ಆರೋಪಿ ಏನಿದ್ದಾನೆ, ಈತನನ್ನ ವಶಕ್ಕೆ ಪಡೆದ ಬಳಿಕ ಈ ಶಫೀರ್ ಬಾಬುವಿನ ಒಂದು ಕೈವಾಡ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಬೆಳಕಿಗೆ ಬರುತ್ತೆ. ಈಗಾಗಲೇ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. ಇವರು ಇನ್ನಷ್ಟು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎಲ್ಲವನ್ನ ಕೂಡ ಕೆದಕೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಸಹಿತ ಕೇರಳ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.